ಅಡುಗೆ ಮಾಡಬೇಕು. ಅದಕ್ಕೆ ತರಕಾರಿ ತರೋದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ತರಕಾರಿ ಅಂಗಡಿ ಹತ್ರ ಹೋದೆ. ಒಂದು ಸೋರೆಕಾಯಿ ತೆಗೆದುಕೊಂಡು ಬರ್ತಾ ಇದ್ದೆ. ಅಲ್ಲಿ ನಮ್ಮ ರೋಡಲ್ಲಿರೋರೆಲ್ಲ ಗಾರ್ಬೇಜನ್ನ ಎತ್ಕೊಂಡೋಗಿ ನಮ್ಮ ರೋಡ್ ಲಾಸ್ಟಲ್ಲಿ ಹಾಕಿದ್ರು. ಎತ್ಕೊಂಡೋಗಿ ಅಲ್ಲಿ ಹಾಕಿಬಿಡ್ತಾರೆ. ಮತ್ತು ದೇವ್ರ ಪೂಜೆಗೆ ಹೂ ಬೇಕಾಗಿತ್ತು, ಕಿತ್ಕೊಂಡೆ. ಇದೇನು ಕಾಯಿ ಅಂತ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ. ತೊಂಡೆಕಾಯಿ ಅನಿಸುತ್ತೆ. ಇವು ಅಷ್ಟೇನು ಪಿಂಕ್ ಆಗಿದೆ. ಇದೇನು ಅನ್ನೋದೇ ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡಬೇಕಾಗಿತ್ತು, ಅದಕ್ಕಾಗಿ ರೆಡಿ ಮಾಡ್ತಾ ಇದ್ದೆ. ಹಾಗೆ ಕೂದಲು ತುಂಬ ಉದ್ದ ಬೆಳೆದ್ಬಿಟ್ಟಿದೆ, ಕಟ್ ಮಾಡಿಸ್ಬೇಕು. ಎಷ್ಟು ಸತಿ ಅಂತ ಕಟ್ಸ್ ಮಾಡಿಸೋದು ಅಂತ ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಹೋಗಬೇಕು ಅಂದರೆ ನನಗೆ ಬೇಗ ಕೂದಲು ಬರುತ್ತೆ, ಅದಕ್ಕೋಸ್ಕರ ಮನೆಯೆಲ್ಲ ಹೋಗಿ ಕಟ್ ಮಾಡಿಸ್ದೆ. ನಮ್ಮ ಮನೆ ಹತ್ರನೇ ಪಾರ್ಲರ್ಗೆ ಹೋಗೋರು ಇದ್ದಾರೆ, ಅವ್ರ ಹತ್ರ ಹೋಗಿ ಕಟ್ ಮಾಡಿಸ್ದೆ. ನಾನು ಸೀಗೆಕಾಯಿ ಆ ಥರ ನ್ಯಾಚುರಲ್ ಆಗಿರೋದು ಯೂಸ್ ಮಾಡೋದ್ರಿಂದ ನನಗೆ ಕೂದಲು ಬೇಗ ಬರುತ್ತೆ, ದಪ್ಪ ಇರುತ್ತೆ. ಅದಕ್ಕೋಸ್ಕರ ಕೂದಲು ಆ ಥರ ಆಗಿಬಿಟ್ಟಿದೆ. ದೇವ್ರ ಪೂಜೆಗೆ ಹೂ ತಂದಿದ್ದೆ, ಹೋಗಿ ಇಕ್ಕುತ್ತಾ ಇದ್ದೆ. ದೇವ್ರ ಪೂಜೆಗೆ ರೆಡಿ ಮಾಡಿ ಎಲ್ಲ ಇಕ್ಕಿದ್ದೆ. ಹೂವು ಹೋಗಿ ಇಟ್ಬಿಟ್ಟು ಬಂದೆ. ನಂತರ ಅಡುಗೆ ಕೆಲಸ ಶುರು ಮಾಡಿಕೊಂಡೆ. ಬಿಸಿಲಲ್ಲಿ ಅಂಗಡಿಗೆ ಹೋಗಿ ಬಂದಿದ್ದಕ್ಕೆ ನೀರಿನ ದಾಹ ಹೆಚ್ಚಾಗಿತ್ತು, ಅದಕ್ಕೆ ನೀರು ಎತ್ಕೊಂಡು ಕುಡಿದೆ. ಈಗೆಲ್ಲ ತುಂಬ ನೀರು ದಾಹ ಆಗುತ್ತೆ, ಅದಕ್ಕೋಸ್ಕರ ನೀರನ್ನ ಕುಡಿದು ಅಡುಗೆ ಕೆಲಸ ಎಲ್ಲ ಶುರು ಮಾಡಿಕೊಂಡು ಇದ್ದೆ. ಅರ್ಧ ಸೋರೆಕಾಯಿನ ಬಜ್ಜಿ ಥರ ಮಾಡೋದಕ್ಕೆ ಎತ್ತಿಕ್ಕೊಂಡೆ. ಅರ್ಧ ಅಲ್ಲ, ಕಾಲು ಭಾಗ. ಇನ್ನು ಮಿಕ್ಕಿದ್ದನ್ನು ಸಾಂಬಾರಿಗೆ ಹಾಕಿದೆ. ನನಗೆ ಸೋರೆಕಾಯಿ ಬೇಳೆ ಸಾಂಬಾರು ಅಂದರೆ ತುಂಬ ಇಷ್ಟ, ತಿಕ್ಕಾಗಿರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಸೋರೆಕಾಯಿನೇ ತಂದುಬಿಡ್ತೀನಿ. ಅದು ಬಿಸಿಲು ಕಾಲ ಬೇರೆ, ಬಿಸಿಲಿಗೆ ತುಂಬ ಒಳ್ಳೆಯದು ಅಂದ್ಬಿಟ್ಟು ಇವಾಗ ಸೋರೆಕಾಯಿನ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಂಗಡಿಯಿಂದ ಬರೋವಾಗ ಒಬ್ಬರು ಅಡ್ಡ ಸಿಕ್ಕಿದ್ರು, ಏನೋ ಅಂದರು. ಅದೊಂದು ನಾಯಿ ಅಂದ್ಕೊಂಡು ಸುಮ್ಮನೆ ಬಂದೆ. ಅದು ನಾಯಿನೇ, ಎಲ್ಲರ ಮೇಲೇನೂ ಬೊಗಳ್ತಾ ಇರುತ್ತೆ. ಅದನ್ನು ತಲೆಗೆ ಹಾಕ್ಕೊಂಡಿಲ್ಲ. ನನಗೆ ಅಡುಗೆ ಮಾಡೋ ಕೆಲಸ ಜಾಸ್ತಿ ಇತ್ತು, ಹೋಗಿ ಮಾಡಬೇಕು ಅಂತ ಬಂದೆ. ಅದಕ್ಕೆ ನನ್ನನ್ನೇನಾದರೂ ಒಂದು ಅನ್ನಬೇಕು. ನನ್ನ ಮೇಲೆ ವಿಷ ಕಾರೋ ಹಾವುಗಳು ಅವು. ಒಂದು ಗುಂಪೇ ಇದೆ, ಏನು ಮಾಡೋಕ್ಕಾಗಲ್ಲ. ಅವುಗಳನ್ನೆಲ್ಲ ತಲೆಗೆ ಹಾಕ್ಕೊಳ್ಳೋದಿಲ್ಲ. ಅವುಗಳ್ಗೆ ಅದೇ ಕೆಲಸ, ನನ್ನನ್ನು ತುಳಿಬೇಕು ಅಂತ ಎಲ್ಲ ಮಾಡ್ತಾರೆ. ಅವಕ್ಕೆಲ್ಲ ಗೊತ್ತಿದೆ. ಈ ಮಾಟ ಮಂತ್ರಗಳು ಮಾಡೋದು, ಮನೆಗೆ ತಂದಾಕೋದು, ಇಲ್ಲದ ಸಲ್ಲದ ಮಾತುಗಳು ಹೇಳೋದು, ಜನರನ್ನ ಎತ್ತು ಕಟ್ಟೋದು. ಜನರೂ ನನಗೆ ಸುಮ್ಮನೆ ಹಿಂಸೆ ಕೊಡೋದಿಲ್ಲ, ಅವ್ರ ಮಾತುಗಳೆಲ್ಲ ಕೇಳಿಕೊಂಡು. ಅದಕ್ಕೆ ದೇವ್ರ ಇದ್ದಾನೆ ಅಂದ್ಬಿಟ್ಟು ದೇವ್ರ ಪಾದಕ್ಕಾಗಿ ಬಿಟ್ಟಿದ್ದೀನಿ. ನಮಗೂ ಒಂದು ಕಾಲ ಬರುತ್ತೆ ಅಂತ, ತಿರುಗಿ ಸಿಕ್ಬೋದು. ನಾಯಿಗಳಿಗೂ ನಮಗೂ ಏನೂ ವ್ಯತ್ಯಾಸ ಇರೋಲ್ಲ ಅಂದ್ಬಿಟ್ಟು ಬಂದೆ. ಒಂದು ಗುಂಪಿದ್ದೆ, ಅವುಗಳಿಗೇನೂ ಕೆಲಸ ಇಲ್ಲ, ಬಂದುಬಿಡ್ತವೆ ಇಲ್ಲಿ. ಅವುಗಳ ಮನೆಯಲ್ಲಿ ಹೇಳೋರು ಕೇಳೋರು ಯಾರೂ ಇರೋಲ್ಲ. ಇದ್ದಾರೆ, ಎಲ್ಲರೂ ಇದ್ದಾರೆ, ಬಟ್ ಅವರು ಅತ್ತೆ ಮಾವ ಈ ಸೊಸೆಯರು ಅನ್ನೋ ಭಯ ಏನೂ ಇರೋಲ್ಲ. ಅವುಗಳು ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋದು ಅನ್ನೋದು, ಬೀದಿಗೆ ಬಿಟ್ಬಿಟ್ಟಿದ್ದಾರೆ ಅವ್ರನ್ನೆಲ್ಲ. ಅದಕ್ಕೆ ಬೀದಿಯಲ್ಲಿ ಹೋಗೋ ಬರೋರ್ನೆಲ್ಲ ಅನ್ನೋದು, ನಮಗಿಂತ ಇಲ್ಲ ಅಂತ ಎಗರೋದು. ಜಾಮೂನ್ಗೆ ರೆಡಿ ಮಾಡ್ತಾ ಇದ್ದೀನಿ.
ಆ ನಾಯಿಗಳು ನನ್ನನ್ನು ಏನಾದರೂ ಒಂದು ಅನ್ನಬೇಕು, ಏನಾದರೂ ಒಂದು ಮಾತಾಡಬೇಕು. ನಾನು ಬರೋದು ಹೋಗೋದು ಎಲ್ಲ, ಮನೇಲಿ ಕೆಲಸ ಏನೂ ಇರೋದಿಲ್ಲ. ನಾನು ಬೀದಿಯಲ್ಲಿ ಹೋಗೋರ್ನು ಬರೋರ್ನು ಏನಾದರೂ ಒಂದು ಅನ್ನಬೇಕು. ಅವ್ರನ್ನ ಏನರಲ್ಲೂ ಪೊರ್ಕೆಯಲ್ಲಿ ಹಾಕೋರು ಯಾರೂ ಇಲ್ಲ ಅವ್ರ ಮನೆಯಲ್ಲಿ. ಅದಕ್ಕೆ ನಮ್ಮ ರೋಡಲ್ಲಿ ಕೆಲವು ಜನರನ್ನ ಬಂದಾಗ ಹೋಗೋವಾಗ ಅನ್ನೋದು, ಇವ್ರ ಮನೆ ತೂತುಗಳು ನೋಡ್ಕೊಳ್ಳಲ್ಲ. ಇವ್ರ ಮನೆ ತೂತುಗಳು ಸಾವಿರಾರಿದೆ. ನಾವು ಮಾತಾಡೋಕ್ಕೆ ನಮಗೆ ಕೆಲಸ ಕಾರ್ಯಗಳಿರುತ್ತೆ, ತುಂಬ ಇರುತ್ತೆ. ನಾವು ಮಾತಾಡೋಕ್ಕಾಗಲ್ಲ. ಯಾವುದೋ ನಾಯಿ ಬೊಗಳ್ತಾ ಇದೆ ಅಂದ್ಬಿಟ್ಟು ಬಂದ್ಬಿಡ್ತೀವಿ. ಊರುಗಳಿಂದ ಎಲ್ಲ ಬರ್ತವೆ ಆಟೋಗಳು ಹತ್ಬಿಟ್ಟು, ಕಾರುಗಳು ಎತ್ಕೊಂಡು ಇಲ್ಲಿ ಜಗಳಗಳು ಮಾಡೋದಕ್ಕೆ, ಗಲಾಟೆಗಳು ಮಾಡೋದಕ್ಕೆ. ನಾನೇ ರೌಡಿ ಅನ್ನೋ ಥರ ಒಂದು ರೌಡಿ ಬರುತ್ತೆ ಅಲ್ಲಿಂದ. ಆ ರೌಡಿಗೆ ಭಯಪಡೋರು ಯಾರಿದ್ದಾರೋ ಗೊತ್ತಿಲ್ಲ. ಅವಳ ಕೈ ಕಾಲು ಮುರಿದು ಒಂದು ಮೂಲೆಗೆ ಹಾಕ್ಬಿಟ್ಟಿದ್ದೀನಿ. ಮತ್ತು ರೌಡಿಸಮ್ ತೋರಿಸ್ತೈತೆ. ತೋರಿಸ್ಲಿ. ಅವಳಿಗೆ ಅದು ಮೈ ಮೇಲೆ ಏನಾದರೂ ಹೊಗಳಿದೆಯೇನೋ, ಅವಳಿಗೆ ಎಲ್ಲಿ ಹೆಂಗಿರಬೇಕು ಅಂತ ಗೊತ್ತಿಲ್ಲ. ಬೀದಿಯಲ್ಲಿ ಇರೋರ್ದು, ಪ್ರಪಂಚದಲ್ಲಿ ಇರೋದೆಲ್ಲ ಅವಳಿಗೆ ನನಗೇ ಬೇಕು ಅನ್ನೋದು ಅವಳು. ಇಲ್ಲಿ ವಿಧಾನಸೌಧ ಇದೆ, ವಿಧಾನಸೌಧ ಕೂಡ ನಂದೇ ಅನ್ನೋದು ಆ ನಾಯಿ. ಆ ನಾಯಿ ಹಂಗೆ ಮಾತಾಡೋದು. ಒಂದೊಂದು ಸತಿ ನಗು ಬರುತ್ತೆ, ಒಂದೊಂದು ಸತಿ ಇವಳಿಗೇನಾದರೂ ಹುಚ್ಚ ಅನಿಸುತ್ತೆ. ಹುಚ್ಚಲ್ಲ, ಅದು ದುರಂಕಾರ. ಅವಳಿಗೆ ಎಲ್ಲ ಗೊತ್ತಿದ್ದೇ ಮಾಡೋದು. ಕಂಡವರು ಮಕ್ಕಳನ್ನ ಹಾಳು ಮಾಡೋದು, ಕಂಡವರು ಆಸ್ತಿಗಳ ಮೇಲೆ ಕಣ್ಣು ಹಾಕೋದು. ಈ ಥರ ಬೆಳೆದಂಥ ಜನರು ಅವರು. ಎಲ್ಲರನ್ನೂ ತುಳಿಯೋಕೆ ಬಂದರೆ ಸುಮ್ಮನೆ ಬಿಡೋಲ್ಲ, ಅವ್ರನ್ನೇ ತುಳಿದಾಕ್ಬಿಡ್ತಾರೆ. ನೆಟ್ಗಿರೋರು ಸುದ್ದಿಗೆ ಬಂದರೆ ಅವ್ರ ಕೈ ಕಾಲೇ ಮುರಿದು ಕೈಗೆ ಕೊಟ್ಬಿಟ್ಟು ಬರ್ತಾರೆ. ನಾವು ಅವರು ಯಾರಿಗೂ ಭಯ ಪಡಲ್ಲ. ಹೋಗಿ ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಕೊಡ್ತೀರ, ಏನೋ ದುಡ್ಡು ಕೊಟ್ಟರೆ ನಮ್ಮನ್ನು ಬಿಡ್ತಾರೆ ಅನ್ನೋದವರು. ಅವ್ರ ಸುತ್ತಮುತ್ತ ಇರೋರನ್ನೆಲ್ಲ ನೋಡಿಬಿಟ್ಟು ಅವರು ಎಷ್ಟು ಸತಿ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ ಬಂದಿದ್ದಾರೋ ಏನೋ ಗೊತ್ತಿಲ್ಲ. ಮಾತೆತ್ತಿದ್ರೆ ಹಂಗೆ ಅನ್ನೋದು, ನಾವು ಪೊಲೀಸವ್ರನ್ನೇನು ನಾವು ಕಂಡಿಲ್ವಾ, ದುಡ್ಡು ಕೊಡ್ತೀವಿ ಬರ್ತೀವಿ ಅಂದ್ಬಿಟ್ಟು ಅಂತಾರೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟಿದ್ದಾರೆ ಅಂಥವ್ರಿಗೆ. ಕಾಲ ನೆಟ್ಟಿಗೆ ಹೋಗೋರಿಗೆ ಕಾಲ ಇಲ್ಲ. ಅವ್ರಿಗೆ ಯಾವ ತೂತಲ್ಲಿ ಹೆಂಗೆ ಹೋಗಬೇಕು, ಯಾವ ತೂತಲ್ಲಿ ಹೆಂಗೆ ಬರಬೇಕು ಎಲ್ಲ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ನಾನು ಹೇಳಿದ್ದೀನಿ ಅವ್ರ ಹತ್ರ ಹೇಗೋದು ತುಂಬ ಕಷ್ಟ ಅಂದ್ಬಿಟ್ಟು. ನನ್ನಂಥವಳು ಆಗಿರೋದಕ್ಕೆ ನನಗೇ ಕಾಲ ಇಲ್ಲ ಅವ್ರ ಹತ್ರ. ಇನ್ನು ಅಂಥವ್ರು ಇಂಥವ್ರನ್ನ ಏನು ಮಾಡಿಬಿಡ್ತಾಯಿದ್ರೋ ಗೊತ್ತಿಲ್ಲ. ಈಗ ನಮ್ಮನೆಗೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ ಅಂತ ನೋಡೋದು, ನಮ್ಮನೆಗೆ ಯಾರು ಬರ್ದಿರೋಂಗೆ ಮಾಡೋದು, ನಮ್ಮನೆಗೆ ಯಾರು ಇನ್ವಿಟೇಷನ್ ಕೊಡಬಾರ್ದು, ನಾನು ಯಾವ ಫಂಕ್ಷನ್ಗೂ ಹೋಗ್ಬಾರ್ದು, ನನಗೆ ಯಾರೂ ರಿಲೇಟಿವ್ಸ್ ಇರಬಾರ್ದು, ನನಗೆ ಯಾವ ಸಂಬಂಧಿಕರು ಇರಬಾರ್ದು. ನಾನು ಮನೆಯಲ್ಲಿ ಜೈಲಲ್ಲಿದ್ದಂಗೆ ಇರಬೇಕು ಅವ್ರಿಗೆ. ಯಾಕೆಂದರೆ ಜನರ ಹತ್ರ ಸೇರಿದ್ರೆ ಇವರ ಬದುಕು ಬಂಡವಾಳ ಎಲ್ಲ ಆಚೆಗೆ ಬಂದುಬಿಡುತ್ತೆ ಅಂದ್ಬಿಟ್ಟು ಅವ್ರು ಆ ಥರ ಟ್ರಿಕ್ಗಳನ್ನ ಪ್ಲೇ ಮಾಡೋದು. ತುಂಬ ವರ್ಷ ಅನುಭವಿಸಿದ್ದೀನಿ, ಬಟ್ ಇವಾಗೆಲ್ಲ ತಿಳುವಳಿಕೆ ಬಂದಿದೆ. ಇರಲಿ, ಎಲ್ಲರ ಹತ್ರನೂ ಯಾವಾಗ್ಲೂ ಆಟಗಳು ಸಾಗೋದಿಲ್ಲ. ಅವ್ರಿಗೂ ಒಂದು ಸತಿ 2 ಸತಿ ಅಮ್ಮಮ್ಮ ಅಂದರೆ ಒಂದು 5 ಸತಿ ಯಾಮಾರ್ಬೋದು. ಆಮೇಲೆ ನಮಗೂ ಬುದ್ಧಿ ಬಂದೇ ಬರುತ್ತೆ. ಈಗ ಸ್ವಲ್ಪ ಬುದ್ಧಿ ಬಂದಿದೆ. ಆದರೂ ಕಂತ್ರಿ ಕೆಲಸಗಳು, ಕಿಲಾಡಿ ಕೆಲಸಗಳು ಮಾಡೋಕ್ಕೆ ನೋಡ್ತಾರೆ. ಮಾಡಲಿ ಒಂದಲ್ಲ ಒಂದು ದಿವಸ ಅವರು ಅನುಭವಿಸ್ತಾರೆ. ಅವ್ರಿಗೂ ಹೆಣ್ಮಕ್ಳಿದ್ದಾರೆ, ಅನುಭವಿಸ್ಲೇಬೇಕು. ನನ್ನ ನೋವು, ನನ್ನ ಶಾಪ ಎಲ್ಲೂ ತಟ್ಟದಿರ ಬಿಡೋದಿಲ್ಲ.
ಬೇಕಾಬಿಟ್ಟಿ ಮಾತಾಡೋದು. ಈ ಅಂಗಡಿಗೆ ಹೋಗಿ ಬಂದುಬಿಟ್ರೆ ಅಲ್ಲೊಂದು ಗುಂಪಿದ್ದು ಬಿಡುತ್ತೆ, ಅಲ್ಲೊಂದು ಗುಂಪು ಕಟ್ಕೊಂಡಿರ್ತಾರೆ ಜನರು. ಅವುಗಳ ಮನೆ ಕತೆ ನೋಡ್ಕೊಳ್ಳಲ್ಲ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋರು ಮನೆ ವಿಚಾರ ಮಾತಾಡೋದು. ನನ್ನಂಥವಳು ಒಂದೊಂದು ಸತಿ ಹಿಂದಕ್ಕೆ ತಿರುಗಿ ಇಕ್ಕಿಬಿಡ್ತೀನಿ. ಇನ್ನು ಕೆಲವು ಜನ ಏನು ಮಾತಾಡಲ್ಲ, ಕೆಲವು ಜನ ಸುಮ್ಮನೆ ಹೋಗ್ಬಿಡ್ತಾರೆ. ಇನ್ನೊಂದು ಕೆಲವು ಜನ ಇವ್ಯಾವ ನಾಯಿಗಳು ಅಂದ್ಬಿಟ್ಟು ಅಂದ್ಕೊಂಡು ಹೋಗ್ತಾರೆ.